ಹಲೋ ವೀಕ್ಷಕರೇ, ದಿ ಇನ್ವಿಸಿಬಲ್ ಮ್ಯಾನ್ ಇದು 2020ರಲ್ಲಿ ತೆರೆಗಂಡಂತ ಹಾರರ್ ಅಂಡ್ ಮಿಸ್ಟ್ರಿ ಮೂವಿ ಆಗಿದೆ. ಮೂವಿ ತುಂಬಾ ಇಂಟ್ರೆಸ್ಟ್ ಆಗಿರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ನೀಡೋದಂತೂ ಮರೆಯಬೇಡಿ. ಕಥೆಯ ಶುರುವಿನಲ್ಲೇ ಸಮುದ್ರದ ಹತ್ತಿರವಿರುವ ಒಂದು ದೊಡ್ಡದಾದ ಬಂಗಲೆಯನ್ನು ತೋರಿಸುತ್ತಾರೆ. ಸಮಯ 3:42 ಆಗಿದೆ. ಆದರೆ ಆ ಮನೆಯಲ್ಲಿ ಮಲಗಿರುವ ಒಂದು ಹುಡುಗಿ ಇನ್ನು ಮಲಗದೆ ಕಣ್ಣು ಮಿಟುಕಿಸುತ್ತಿರುತ್ತಾಳೆ. ಅವಳ ಹೆಸರು ಸಿಸಿಲಿಯಾ. ಆ ಸಮಯದಲ್ಲಿ ಸಿಸಿಲಿಯಾ ಎದ್ದು ಮಲಗಿರುವ ಬೆಡ್ ಶೀಟ್ ನ ಕೆಳಗಿನಿಂದ ಒಂದು ಟ್ಯಾಬ್ಲೆಟ್ ಅಂಡೆಯನ್ನು ತೆಗೆಯುತ್ತಾಳೆ. ಅದು ಡೈಜೆಪ್ಯಾಮ್ ಟ್ಯಾಬ್ಲೆಟ್. ಇದು ತುಂಬಾ ಗಾಢವಾಗಿ ನಿದ್ರೆಯನ್ನು ತರಿಸುವ ಒಂದು ಟ್ಯಾಬ್ಲೆಟ್ ಆಗಿರುತ್ತದೆ. ಹಾಗಾಗಿ ತನ್ನ ಗಂಡ ಕುಡಿಯುವ ನೀರಿನ ಗ್ಲಾಸ್ ಒಳಗೆ ಹಾಕಿರುತ್ತಾಳೆ. ಅಂದ ಹಾಗೆ ಅವಳ ಗಂಡನ ಹೆಸರು ಆಡ್ರಿಯನ್. ಅವನು ಮಾನವ ಕಂಪ್ಯೂಟರ್ ವೃದ್ಧಿ ಕಂಪನಿಯ ಸಂಸ್ಥಾಪಕ ಮತ್ತು ಸಿಇಒ ಆಗಿರುತ್ತಾನೆ. ಹಾಗೆ ತುಂಬಾ ದೊಡ್ಡ ಶ್ರೀಮಂತನೂ ಆಗಿರುತ್ತಾನೆ. ಸಿಸಿಲಿಯಾ ಅವನಿಗೆ ಟ್ಯಾಬ್ಲೆಟ್ ನೀಡುವ ಕಾರಣವೇನೆಂದರೆ ಆಡ್ರಿಯನ್ ಮತ್ತು ಸಿಸಿಲಿಯಾ ನಡುವೆ ಇರುವ ಸಂಬಂಧದಲ್ಲಿ ಬಿರುಕು ಮೂಡಿರುತ್ತದೆ. ಆಡ್ರಿಯನ್ ಅವಳನ್ನು ಎಲ್ಲ ವಿಷಯದಲ್ಲಿ ಹಿಡಿತದಲ್ಲಿಟ್ಟಿರುತ್ತಾನೆ. ಒಂದು ತರ ಆ ಮನೆಯಲ್ಲಿ ಬಂದಿಯಾಗಿ ಇಟ್ಟುಕೊಂಡಿರುತ್ತಾನೆ. ಅದಕ್ಕಾಗಿ ಆ ಮನೆಯಿಂದ ತಪ್ಪಿಸಿಕೊಳ್ಳಲು ಸಿಸಿಲಿಯಾ ಈ ಕೆಲಸ ಮಾಡಿರುತ್ತಾಳೆ. ಹೇಗೋ ಎಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಮೆಲ್ಲಗೆ ಕಾರಿನ ಹತ್ತಿರ ಬರುತ್ತಾಳೆ. ಅವಳನ್ನು ಹಿಂಬಾಲಿಸಿಕೊಂಡು ಬಂದ ಅವಳ ಮನೆಯ ನಾಯಿ ನಿಂತಿರುವ ಕಾರಿಗೆ ತಗುಲುತ್ತಿದ್ದಂತೆ ಆ ಕಾರು ಸದ್ದು ಮಾಡಲು ಪ್ರಾರಂಭಿಸುತ್ತದೆ. ಹಾಗಾಗಿ ಅಲ್ಲಿಂದ ಓಡುತ್ತಾ ಎತ್ತರವಿದ್ದ ಕಾಂಪೌಂಡ್ ಏರಿ ಅಲ್ಲಿಂದ ಹೊರಗಡೆ ಬರುತ್ತಾಳೆ. ಆ ಸಮಯದಲ್ಲಿ ಮನೆಯ ಎಲ್ಲ ಕೋಣೆಗಳ ಲೈಟ್ ಆನ್ ಆಗುತ್ತದೆ. ಅಂದರೆ ಆಡ್ರಿಯನ್ ಎಚ್ಚರಗೊಂಡಿದ್ದಾನೆ ಎಂದು ತಿಳಿಯುತ್ತದೆ. ಸಿಸಿಲಿಯಾ ಓಡುತ್ತಾ ರಸ್ತೆಗೆ ಬರುತ್ತಿದ್ದಂತೆ ಅಲ್ಲಿಗೆ ಒಂದು ಕಾರ್ ಬರುತ್ತದೆ. ಅದರಲ್ಲಿ ಅವಳ ಸಹೋದರಿಯಾದ ಎಮಿಲಿ ಇರುತ್ತಾಳೆ. ಸಿಸಿಲಿಯಾ ಕಾರಿನಲ್ಲಿ ಏರಿ ಕೂರುತ್ತಿದ್ದಂತೆ ಅಲ್ಲಿಗೆ ಬರುವ ಆಡ್ರಿಯನ್ ಕಾರಿನ ಡೋರ್ನ ಗ್ಲಾಸ್ ಒಡೆದು ಅವಳನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾನೆ. ಆದರೆ ಎಮಿಲಿ ತಕ್ಷಣ ಕಾರನ್ನು ಅಲ್ಲಿಂದ ಓಡಿಸಿ ಹೇಗೋ ತಪ್ಪಿಸಿಕೊಳ್ಳುತ್ತಾರೆ. ಆಡ್ರಿಯನ್ ಅಲ್ಲೇ ಬಿದ್ದಿದ್ದ ಟ್ಯಾಬ್ಲೆಟ್ ಅನ್ನು ಎತ್ತಿಕೊಳ್ಳುತ್ತಾನೆ. ಸಿಸಿಲಿಯಾ ಆ ಟ್ಯಾಬ್ಲೆಟ್ ಅನ್ನು ತನ್ನನ್ನು ಮಲಗಿಸಲು ನೀಡುತ್ತಿದ್ದಾಳೆ ಎಂದು ಅವನಿಗೆ ತಿಳಿಯುತ್ತದೆ. ಸಿಸಿಲಿಯಾ ಅಲ್ಲಿಂದ ತಪ್ಪಿಸಿಕೊಂಡು ಅವಳ ಮನೆಗೆ ತೆರಳದೆ ಅವಳ ಬಾಲ್ಯದ ಸ್ನೇಹಿತನಾದ ಡಿಟೆಕ್ಟಿವ್ ಜೇಮ್ಸ್ ಬಳಿ ಬರುತ್ತಾಳೆ. ಜೇಮ್ಸ್ ಅವನ ಮಗಳಾದ ಸಿಡ್ನಿಯ ಜೊತೆ ಆ ಮನೆಯಲ್ಲಿ ಇರುತ್ತಾರೆ. ಸಿಸಿಲಿಯಾ ಆ ಮನೆಯಿಂದ ಹೊರಗಡೆ ಬರಲು ಹೆದರಿಕೊಳ್ಳುತ್ತಾಳೆ. ಏಕೆಂದರೆ ಆಡ್ರಿಯನ್ ಅಲ್ಲಿಗೆ ಬಂದು ಅವಳನ್ನು ಕರೆದುಕೊಂಡು ಹೋಗುತ್ತಾನೆ ಎಂಬ ಭಯ ಅವಳಲ್ಲಿ ಕಾಡುತ್ತಿರುತ್ತದೆ. 2 ವಾರಗಳ ನಂತರ ಅಲ್ಲಿಗೆ ಸಿಸಿಲಿಯಾ ತಂಗಿಯಾದ ಎಮಿಲಿ ಬರುತ್ತಾಳೆ. ಅವಳು ಬಂದು ಆಡ್ರಿಯನ್ ಸೂಸೈಡ್ ಮಾಡಿಕೊಂಡಿದ್ದಾನೆ ಎನ್ನುತ್ತಾಳೆ. ಈ ವಿಷಯ ತಿಳಿದ ಸಿಸಿಲಿಯಾ ಆಶ್ಚರ್ಯಗೊಳ್ಳುತ್ತಾಳೆ ಮತ್ತು ಅದನ್ನು ನಂಬಲು ಸಿದ್ಧಳಾಗುವುದಿಲ್ಲ. ಅದಕ್ಕೆ ಎಮಿಲಿ ಅವಳಿಗೆ ಮೊಬೈಲ್ ನಲ್ಲಿ ನ್ಯೂಸ್ ಅನ್ನು ತೋರಿಸಿ ಅದನ್ನು ದೃಢಪಡಿಸುತ್ತಾಳೆ. ಆದರೂ ಕೂಡ ಎಮಿಲಿ ಮತ್ತು ಜೇಮ್ಸ್ ಬಳಿ ಹೀಗೆ ಆಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಲೈಫ್ ನಲ್ಲಿ ಎಲ್ಲ ನಿಯಂತ್ರಣ ಅವನ ಹತ್ತಿರವಿತ್ತು. ಅದರಲ್ಲಿ ನಾನು ಏನು ಮಾಡಬೇಕು ಏನು ಮಾಡಬಾರದು ಎಲ್ಲವೂ ಅವನ ನಿಯಂತ್ರಣದಲ್ಲಿತ್ತು. ಹಾಗಾಗಿ ಅವನು ಏನು ಹೇಳುತ್ತಾನೆ ಅದನ್ನೇ ನಾನು ಮಾಡುತ್ತಿದ್ದೆ. ಅಲ್ಲದೆ ಅವನಿಗೆ ತನ್ನ ಮಗುವಿನ ತಾಯಿ ಆಗಬೇಕು ಎಂದು ಅಂದುಕೊಂಡಿದ್ದ. ಆದರೆ ನಾನು ಮಗು ಆಗದ ಹಾಗೆ ಟ್ಯಾಬ್ಲೆಟ್ ಅನ್ನು ತಗೊಳ್ಳುತ್ತಿದ್ದೆ. ಏಕೆಂದರೆ ನನಗೆ ಮಗು ಆದರೆ ಅವನ ಒಟ್ಟಿಗೆ ಇರಬೇಕಾಗುತ್ತದೆ ಎಂದು ಹೇಳುತ್ತಾಳೆ. ಅದಕ್ಕೆ ಎಮಿಲಿ ಆಡ್ರಿಯನ್ ಚಾಪ್ಟರ್ ಮುಗಿದಿದೆ, ನೀನು ಇವಾಗ ಹೇಗೆ ಬೇಕಾದರೂ ಇರಬಹುದು ಎನ್ನುತ್ತಾಳೆ. ಇದರಿಂದ ಸಿಸಿಲಿಯಾಳ ಮನಸ್ಸು ತುಂಬಾ ಶಾಂತಗೊಳ್ಳುತ್ತದೆ. ಸಿಸಿಲಿಯಾ ಮನೆಯಿಂದ ಹೊರಗಡೆ ತೆರಳುವಷ್ಟು ಅವಳಲ್ಲಿ ಧೈರ್ಯ ಮೂಡುತ್ತದೆ. ಅಲ್ಲದೆ ಎಲ್ಲರ ಹಾಗೆ ಬದುಕಲು ಪ್ರಾರಂಭಿಸುತ್ತಾಳೆ. ಒಂದು ದಿನ ಜೇಮ್ಸ್ ಅವಳಿಗೆ ಬಂದಿರುವ ಒಂದು ಲೆಟರ್ ಅನ್ನು ನೀಡುತ್ತಾನೆ. ಅವಳಿಗೆ ಆ ಲೆಟರ್ ನೋಡಿ ಆಶ್ಚರ್ಯಗೊಳ್ಳುತ್ತಾಳೆ. ಏಕೆಂದರೆ ಅವಳು ಇಲ್ಲಿರುವ ಅಡ್ರೆಸ್ ಅನ್ನು ಯಾರಿಗೂ ನೀಡಿರಲಿಲ್ಲ. ಆದರೂ ಹೇಗೆ ಈ ಅಡ್ರೆಸ್ ಗೆ ಲೆಟರ್ ಬಂದಿದೆ ಎಂದು ಆ ಲೆಟರ್ ಅನ್ನು ಓಪನ್ ಮಾಡುತ್ತಾಳೆ. ಆ ಲೆಟರ್ ಆಡ್ರಿಯನ್ ನ ಸಹೋದರನಾದ ವಕೀಲ ಟಾಮ್ ನದ್ದು ಆಗಿರುತ್ತದೆ. ಹಾಗಾಗಿ ಅವನನ್ನು ಭೇಟಿ ಮಾಡಲು ಸಿಸಿಲಿಯಾ ಅವನ ಹತ್ತಿರ ತೆರಳುತ್ತಾಳೆ. ವಕೀಲ ಟಾಮ್ ಅವಳ ಹತ್ತಿರ ಆಡ್ರಿಯನ್ ನಿಮ್ಮ ಹೆಸರಿನಲ್ಲಿ $5 ಮಿಲಿಯನ್ ನೀಡುವುದಾಗಿ ಬರೆದಿಟ್ಟಿದ್ದಾರೆ. ಅದು ನಿಮ್ಮ ಅಕೌಂಟ್ ಗೆ ಬಂದು ತಲುಪುತ್ತದೆ ಎಂದು ಒಂದು ಪತ್ರಕ್ಕೆ ಸಿಗ್ನೇಚರ್ ಹಾಕಲು ಹೇಳುತ್ತಾನೆ. ಹಾಗಾಗಿ ಅದಕ್ಕೆ ಸಿಗ್ನೇಚರ್ ಮಾಡಿ ಸ್ನೇಹಿತನಾದ ಡಿಟೆಕ್ಟಿವ್ ಜೇಮ್ಸ್ ಮನೆಗೆ ತೆರಳುತ್ತಾಳೆ. ಜೇಮ್ಸ್ ನ ಮಗಳಾದ ಸಿಡ್ನಿಗೆ ದೊಡ್ಡ ಕಾಲೇಜ್ ನಲ್ಲಿ ಕಲಿಯಬೇಕು ಎಂದು ಅಂದುಕೊಂಡಿರುತ್ತಾಳೆ. ಆದರೆ ಅದರ ಫೀಸ್ ತುಂಬಾ ಜಾಸ್ತಿ ಆಗಿರುತ್ತದೆ. ಹಾಗಾಗಿ ಸಿಸಿಲಿಯಾ ಅವಳಿಗೆ ನಿನ್ನ ಎಲ್ಲ ವಿದ್ಯಾಭ್ಯಾಸದ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ಇದರಿಂದ ಸಿಡ್ನಿ ತುಂಬಾ ಖುಷಿಗೊಳ್ಳುತ್ತಾಳೆ. ಆ ರಾತ್ರಿ ಸಿಸಿಲಿಯಾ ಬಟ್ಟೆಯನ್ನು ನೋಡುತ್ತಿರುವಾಗ ಅವಳ ಹಿಂದುಗಡೆ ಯಾರೋ ಇದ್ದ ಹಾಗೆ ಭಾಸವಾಗುತ್ತದೆ. ಆದರೆ ಹಿಂದೆ ನೋಡಿದಾಗ ಅಲ್ಲಿ ಯಾರು ಇರುವುದಿಲ್ಲ. ಇದಾದ ನಂತರ ಮರುದಿನ ಬೆಳಿಗ್ಗೆ ತಿಂಡಿ ಮಾಡುತ್ತಿರುವಾಗ ಅರ್ಧಕ್ಕೆ ಬಿಟ್ಟು ಸಿಡ್ನಿಯನ್ನು ಎಬ್ಬಿಸಲು ಹೋಗುತ್ತಾಳೆ. ಆ ಸಮಯದಲ್ಲಿ ನೋಡಬಹುದು ಗ್ಯಾಸ್ ತನ್ನಷ್ಟಕ್ಕೆ ಜಾಸ್ತಿಯಾಗಿ ಬೆಂಕಿ ಹರಡುವುದನ್ನು. ಅದನ್ನು ಸಿಡ್ನಿ ಬಂದು ಆರಿಸುತ್ತಾಳೆ. ಇದು ಇಷ್ಟಕ್ಕೆ ಮುಗಿಯುವುದಿಲ್ಲ.
ಆ ರಾತ್ರಿ ಸಿಸಿಲಿಯಾ ರೂಮಿನಲ್ಲಿ ಲ್ಯಾಪ್ಟಾಪ್ ನೋಡುತ್ತಿರುವಾಗ ಹೊರಗಿನಿಂದ ಯಾರೋ ಅವಳನ್ನು ನೋಡುತ್ತಿರುವ ಹಾಗೆ ಭಾಸವಾಗುತ್ತದೆ. ಹಾಗಾಗಿ ಸಿಸಿಲಿಯಾ ರೂಮಿನ ಹೊರಗೆ ಬಂದು ನೋಡುತ್ತಾಳೆ, ಆದರೆ ಅವಳಿಗೆ ಯಾರು ಗೋಚರವಾಗುವುದಿಲ್ಲ. ಅದಾದ ನಂತರ ಅವಳು ಮಲಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ಮೈಮೇಲೆ ಹಾಕಿಕೊಂಡಿದ್ದ ಬೆಡ್ ಶೀಟ್ ಅನ್ನು ಯಾರು ಎಳೆದು ಕೆಳಗೆ ಹಾಕುತ್ತಾರೆ. ಹಾಗೆ ಯಾರು ಅವಳ ಫೋಟೋವನ್ನು ತೆಗೆದ ಹಾಗೆ ಕ್ಯಾಮರಾದ ಫ್ಲಾಶ್ ಲೈಟ್ ಬೀಳುತ್ತದೆ. ಆವಾಗಲೇ ಸಿಸಿಲಿಯಾ ನಿದ್ರೆಯಿಂದ ಎಚ್ಚರಗೊಂಡು ಕುಳಿತುಕೊಳ್ಳುತ್ತಾಳೆ. ಅಲ್ಲೇ ಕೆಳಗಡೆ ಬಿದ್ದಿದ್ದ ಬೆಡ್ ಶೀಟ್ ಅನ್ನು ಎತ್ತಿಕೊಳ್ಳುತ್ತಿರುವಾಗ ಹಿಂದೆಯಿಂದ ಯಾರೋ ಕುರ್ಚಿಯಲ್ಲಿ ಕುಳಿತುಕೊಂಡಿರುವ ಹಾಗೆ ಸದ್ದು ಕೇಳಿ ಬರುತ್ತದೆ. ಅದನ್ನು ಗಮನಿಸಿ ಸಿಸಿಲಿಯಾ ಮೆಲ್ಲಗೆ ಅದರ ಬಳಿ ತೆರಳಿ ಬೆಡ್ ಶೀಟ್ ಅನ್ನು ಕುರ್ಚಿಯ ಮೇಲೆ ಹಾಕುತ್ತಾಳೆ. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ. ಹಾಗಾಗಿ ಬೆಡ್ ಶೀಟ್ ಅನ್ನು ಎಳೆದುಕೊಂಡು ಮಲಗಲು ತೆರಳುತ್ತಾಳೆ. ಆ ಹೊತ್ತಿಗೆ ಯಾರೋ ಹಿಂದೆಯಿಂದ ಬೆಡ್ ಶೀಟ್ ಅನ್ನು ಮೆಟ್ಟಿಕೊಂಡು ಇರುವ ಹಾಗೆ ಭಾಸವಾಗುತ್ತದೆ. ಹಾಗಾಗಿ ಹಿಂದೆ ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಆದರೆ ಆ ಬೆಡ್ ಶೀಟ್ ನ ಮೇಲೆ ಯಾರೋ ಕಾಲನ್ನು ಇಟ್ಟಿರುವ ಹಾಗೆ ಶೇಪ್ ಕಾಣಲು ಸಿಗುತ್ತದೆ. ಹಾಗೆ ಅದು ಮೆಲ್ಲನೆ ಅವಳ ಹತ್ತಿರ ಬರಲು ಪ್ರಾರಂಭಿಸುತ್ತದೆ. ಹಾಗಾಗಿ ಸಿಸಿಲಿಯಾ ಗಟ್ಟಿಯಾಗಿ ಕೂಗುತ್ತಾಳೆ. ಅಲ್ಲಿಯೇ ಮಲಗಿದ್ದ ಸಿಡ್ನಿ ಒಮ್ಮೆಲೆ ಎಚ್ಚರಗೊಳ್ಳುತ್ತಾಳೆ. ಹಾಗೆ ಜೇಮ್ಸ್ ಸದ್ದು ಕೇಳಿ ಆ ರೂಮಿಗೆ ಓಡಿ ಬರುತ್ತಾನೆ. ಸಿಸಿಲಿಯಾ ಜೇಮ್ಸ್ ಹತ್ತಿರ ಇಲ್ಲಿ ಯಾರೋ ಇದ್ದಾರೆ, ನಾನು ಇವಾಗಷ್ಟೇ ನೋಡಿದೆ ಎಂದು ಹೇಳುತ್ತಾಳೆ. ಆದರೆ ಜೇಮ್ಸ್ಗೆ ಅಲ್ಲಿ ಯಾರು ನೋಡಲು ಸಿಗುವುದಿಲ್ಲ. ಹಾಗಾಗಿ ಸಿಸಿಲಿಯಾ ಹತ್ತಿರ, ನೀನು ಇನ್ನು ಆಡ್ರಿಯನ್ ನ ಭಯದಲ್ಲಿದ್ದೀಯಾ, ಹಳೆಯದನ್ನೆಲ್ಲ ಮರೆತು ಬಿಡು, ಅವೆಲ್ಲವೂ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವುದರಿಂದ ನಿನಗೆ ಹೀಗೆಲ್ಲ ಅನಿಸುತ್ತಿದೆ, ಇವಾಗ ಮಲಗು ಎಂದು ಅಲ್ಲಿಂದ ತೆರಳುತ್ತಾನೆ. ಮರುದಿನ ಸಿಸಿಲಿಯಾ ಜಾಬ್ ಇಂಟರ್ವ್ಯೂಗೆ ಎಂದು ತೆರಳುತ್ತಾಳೆ. ಇಂಟರ್ವ್ಯೂ ಮಾಡುವವನು ನಿನ್ನ ಡಾಕ್ಯುಮೆಂಟ್ ಎಲ್ಲವನ್ನು ತೋರಿಸು ಎನ್ನುತ್ತಾನೆ. ಸಿಸಿಲಿಯಾ ಅವಳು ತಂದಿದ್ದ ಫೈಲ್ ಬ್ಯಾಗ್ ಅನ್ನು ಓಪನ್ ಮಾಡುತ್ತಾಳೆ. ಆದರೆ ಅದರಲ್ಲಿ ಯಾವುದು ಡಾಕ್ಯುಮೆಂಟ್ ಕಾಣಲು ಸಿಗುವುದಿಲ್ಲ. ಇದರಿಂದ ತುಂಬಾ ಮೈಂಡ್ ಅಪ್ಸೆಟ್ ಗೊಂಡು ಅಲ್ಲಿಯೇ ತಲೆ ತಿರುಗಿ ಬೀಳುತ್ತಾಳೆ. ಹಾಗಾಗಿ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸುತ್ತಾರೆ. ಅಲ್ಲಿ ಅವಳ ಬ್ಲಡ್ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಅವಳನ್ನು ಕಳಿಸುತ್ತಾರೆ. ಸಿಸಿಲಿಯಾ ಮನೆಯಲ್ಲಿ ಇರುವಾಗ ಹಾಸ್ಪಿಟಲ್ ಇಂದ ಕಾಲ್ ಬರುತ್ತದೆ. ಅವರು ನಿಮ್ಮ ಬ್ಲಡ್ ರಿಪೋರ್ಟ್ ನಲ್ಲಿ ಡೈಜೆಪಾಮ್ ಟ್ಯಾಬ್ಲೆಟ್ ತೆಗೆದುಕೊಂಡಿರುವುದರಿಂದ ಹೀಗಾಗಿದೆ ಅನ್ನುತ್ತಾರೆ. ಇದನ್ನು ತಿಳಿದ ಸಿಸಿಲಿಯಾ ಆತಂಕಗೊಳ್ಳುತ್ತಾಳೆ. ಯಾಕೆಂದರೆ ಆ ಟ್ಯಾಬ್ಲೆಟ್ ಇಷ್ಟರವರೆಗೆ ಅವಳು ತೆಗೆದುಕೊಂಡಿರುವುದಿಲ್ಲ. ಅದು ಹೇಗೆ ಸಾಧ್ಯ ಅಂದುಕೊಳ್ಳುತ್ತಿದ್ದಂತೆ ಅವಳ ಎದುರು ಅದೇ ಡೈಜೆಪಾಮ್ ಟ್ಯಾಬ್ಲೆಟ್ ಕಾಣಲು ಸಿಗುತ್ತದೆ. ಸಿಸಿಲಿಯಾ ಅದನ್ನು ನೋಡುವಾಗ ಅವಳಿಗೆ ಆಡ್ರಿಯನ್ಗೆ ನೀಡುತ್ತಿದ್ದ ಟ್ಯಾಬ್ಲೆಟ್ ನೆನಪಾಗುತ್ತದೆ. ಹಾಗೆ ಅವಳು ತಪ್ಪಿಸಿಕೊಂಡು ಬರುವಾಗ ಕಳೆದು ಹೋಗಿದ್ದ ಆ ಟ್ಯಾಬ್ಲೆಟ್ ಇದೆ ಎಂದು ತಿಳಿಯುತ್ತದೆ. ಈ ಟ್ಯಾಬ್ಲೆಟ್ ಹೇಗೆ ಇಲ್ಲಿಗೆ ಬಂತು ಎಂದು ತುಂಬಾ ಆತಂಕಗೊಳ್ಳುತ್ತಾಳೆ. ಮರುದಿನ ಜೇಮ್ಸ್ ನನ್ನು ಕರೆದುಕೊಂಡು ಲಾಯರ್ ಟಾಮ್ ಬಳಿ ತೆರಳುತ್ತಾಳೆ. ಅಲ್ಲಿ ಸಿಸಿಲಿಯಾ ಟಾಮ್ ನ ಹತ್ತಿರ, ನಿನ್ನ ಸಹೋದರ ಆಡ್ರಿಯನ್ ಜೀವಂತವಾಗಿದ್ದಾನೆ, ಅವನು ಆಪ್ಟಿಕ್ಸ್ ಪರಿಣತೆಯನ್ನು ಬಳಸಿಕೊಂಡು ಅದೃಶ್ಯನಾಗಿದ್ದಾನೆ, ಹಾಗೆ ನನ್ನನ್ನು ಕಾಡುತ್ತಿದ್ದಾನೆ ಎಂದು ಹೇಳುತ್ತಾಳೆ. ಆದರೆ ಈ ಮಾತನ್ನು ಜೇಮ್ಸ್ ಮತ್ತು ಟಾಮ್ ನಂಬುವುದಿಲ್ಲ. ಇದಾದ ನಂತರ ಸಿಸಿಲಿಯಾ ತನ್ನ ತಂಗಿಯನ್ನು ಭೇಟಿ ಮಾಡಲು ತೆರಳುತ್ತಾಳೆ. ಆದರೆ ಅವಳ ತಂಗಿ ಸಿಸಿಲಿಯಾಳನ್ನು ಒಳಗೆ ಬರಲು ಬಿಡುವುದಿಲ್ಲ. ಹಾಗೆ ನೀನು ಇಮೇಲ್ ನಲ್ಲಿ ಕಳಿಸಿರುವ ಆ ಮಾತನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಎಂದು ಅಲ್ಲಿಂದ ಹೊರಡಲು ಹೇಳುತ್ತಾಳೆ. ಇದರಿಂದ ಸಿಸಿಲಿಯಾಗೆ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಅವಳು ತನ್ನ ತಂಗಿಗೆ ಯಾವುದೂ ಇಮೇಲ್ ಅನ್ನು ಕಳಿಸಿರುವುದಿಲ್ಲ. ಹಾಗಾಗಿ ಮನೆಗೆ ಬಂದು ಅವಳ ಲ್ಯಾಪ್ಟಾಪ್ ನಲ್ಲಿ ಇಮೇಲ್ ಅನ್ನು ಚೆಕ್ ಮಾಡುತ್ತಾಳೆ. ಅದರಲ್ಲಿ ಅವಳ ತಂಗಿಗೆ ಇಮೇಲ್ ಸೆಂಡ್ ಆಗಿರುವುದು ತಿಳಿಯುತ್ತದೆ. ಆ ಇಮೇಲ್ ನಲ್ಲಿ ಅವಳ ತಂಗಿಗೆ ಏನೆಲ್ಲ ಬರೆದಿರುತ್ತದೆ. ಇದನ್ನೆಲ್ಲ ನೋಡಿದ ಸಿಸಿಲಿಯಾಗೆ ತುಂಬಾ ದುಃಖವನ್ನುಂಟು ಮಾಡುತ್ತದೆ. ಇದನ್ನು ನೋಡಿದ ಸಿಡ್ನಿ ಅವಳನ್ನು ಸಮಾಧಾನ ಪಡಿಸುತ್ತಿರುತ್ತಾಳೆ. ಆ ಸಮಯದಲ್ಲಿ ಸಿಡ್ನಿ ತಲೆಯನ್ನು ಕೆಳಗಡೆ ಹಾಕುತ್ತಿದ್ದಂತೆ ಅವಳನ್ನು ಯಾರೋ ಕೆನ್ನೆಗೆ ಬಾರಿಸುತ್ತಾರೆ. ಇದರಿಂದ ಸಿಡ್ನಿ ಅಂದುಕೊಳ್ಳುತ್ತಾಳೆ, ಸಿಸಿಲಿಯಾ ನನಗೆ ಹೊಡೆದಿದ್ದಾಳೆ ಎಂದು ಅಪ್ಪನನ್ನು ಕರೆಯುತ್ತಾಳೆ. ಜೇಮ್ಸ್ ಇದನ್ನೆಲ್ಲ ನೋಡಿ ಸಿಸಿಲಿಯಾ ಮೇಲೆ ತುಂಬಾ ಕೋಪಗೊಳ್ಳುತ್ತಾನೆ. ಸಿಸಿಲಿಯಾ ಇದನ್ನೆಲ್ಲ ನಾನು ಮಾಡಿಲ್ಲ ಎಂದರೂ ಜೇಮ್ಸ್ ನಂಬುವುದಿಲ್ಲ. ಹಾಗೆ ನನ್ನ ಮಗಳಿಂದ ದೂರವಿರು ಎಂದು ಸಿಡ್ನಿಳನ್ನು ಕರೆದುಕೊಂಡು ಹೋಗುತ್ತಾನೆ. ಇತ್ತ ಸಿಸಿಲಿಯಾಗೆ ಆಡ್ರಿಯನ್ ಅದೃಶ್ಯವಾಗಿ ಇಲ್ಲೇ ಇರುವುದು ತಿಳಿಯುತ್ತದೆ. ಹಾಗಾಗಿ ಅವನನ್ನು ಹಿಡಿಯಲು ನೆಲದ ಮೇಲೆ ಚಾಹುಡಿಯನ್ನು ಎಲ್ಲ ಕಡೆ ಚೆಲ್ಲುತ್ತಾಳೆ. ಏಕೆಂದರೆ ಅವನ ಹೆಜ್ಜೆಯಿಂದ ಅವನನ್ನು ಕಂಡುಹಿಡಿಯಲು ಸಾಧ್ಯ ಎಂದು. ಹಾಗೆ ಒಂದು ಕಡೆ ಕುಳಿತು ಆಡ್ರಿಯನ್ ಅನ್ನು ಮಾತನಾಡಿಸುತ್ತಿರುತ್ತಾಳೆ. ಆದರೆ ಅವಳ ಮಾತಿಗೆ ಯಾವ ಪ್ರತಿ ಉತ್ತರ ಬರುವುದಿಲ್ಲ. ಇದಾದ ನಂತರ ಸಿಸಿಲಿಯಾ ಆಡ್ರಿಯನ್ ನ ಮೊಬೈಲ್ಗೆ ಕರೆ ಮಾಡುತ್ತಾಳೆ. ಆವಾಗ ಅವನ ಮೊಬೈಲ್ ಅಲ್ಲೇ ಸುತ್ತಮುತ್ತ ಎಲ್ಲೋ ರಿಂಗೊಳ್ಳಲು ಪ್ರಾರಂಭಿಸುತ್ತದೆ. ಅದನ್ನು ಗಮನಿಸಿ ಹೊರಟ ಸಿಸಿಲಿಯಾಗೆ ಉಪ್ಪರಿಗೆಯಲ್ಲಿರುವ ಒಂದು ಕೋಣೆಯಲ್ಲಿ ಅವನ ಮೊಬೈಲ್ ಸಿಗುತ್ತದೆ. ಅದನ್ನು ಓಪನ್ ಮಾಡುತ್ತಿದ್ದಂತೆ ಅವಳ ಮತ್ತು ಸಿಡ್ನಿ ಮಲಗಿರುವಾಗ ತೆಗೆದ ಫೋಟೋ ನೋಡಲು ಸಿಗುತ್ತದೆ. ಆ ಸಮಯದಲ್ಲಿ ಆ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತದೆ. ಅದರಲ್ಲಿ ಸರ್ಪ್ರೈಸ್ ಎಂದು ಬರೆದಿರುತ್ತದೆ. ಇದರಿಂದ
ಅವಳಿಗೆ ಸುತ್ತಮುತ್ತ ಯಾರೋ ಇದ್ದಾರೆ ಎಂದು ತಿಳಿಯುತ್ತದೆ. ಹಾಗೆ ಮೆಲ್ಲನೆ ಉಪ್ಪರಿಗೆಯನ್ನು ಏರಿದ ಏಣಿಯನ್ನು ಗಮನಿಸುತ್ತಾಳೆ. ಅಲ್ಲಿ ಯಾರೋ ಇದ್ದ ಹಾಗೆ ಭಾಸವಾಗುತ್ತದೆ. ಹಾಗಾಗಿ ಅಲ್ಲೇ ಡಬ್ಬಿಯಲ್ಲಿದ್ದ ಪೇಂಟ್ ಅನ್ನು ಆ ಏಣಿಯ ಮೇಲೆ ಚೆಲ್ಲುತ್ತಾಳೆ. ಆ ವೇಳೆಗೆ ಗೋಚರವಾಗುವುದು ಅದೃಶ್ಯಗೊಂಡಿರುವ ವ್ಯಕ್ತಿ. ಇದರಿಂದ ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋಗುತ್ತಾನೆ. ಸಿಸಿಲಿಯಾ ಅವನ ಹೆಜ್ಜೆಯ ಗುರುತನ್ನು ಹಿಡಿದುಕೊಂಡು ಕಿಚನ್ ಹತ್ತಿರ ಬರುತ್ತಾಳೆ. ಅಲ್ಲಿ ಆ ವ್ಯಕ್ತಿ ನೀರಿನ ಸಹಾಯದಿಂದ ಪೇಂಟ್ ಅನ್ನು ತೊಳೆದುಕೊಂಡಿರುವುದು ಸಿಸಿಲಿಯಾಗೆ ತಿಳಿಯುತ್ತದೆ. ಇದರಿಂದ ಆಡ್ರಿಯನ್ ತಪ್ಪಿಸಿಕೊಂಡಿದ್ದಾನೆ ಎಂದು ಸಿಸಿಲಿಯಾ ಅಂದುಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಸಿಸಿಲಿಯಾಳ ಮೇಲೆ ಆಡ್ರಿಯನ್ ಹಲ್ಲೆ ಮಾಡುತ್ತಾನೆ. ಆದರೆ ಸಿಸಿಲಿಯಾ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ರೋಡಿನ ಕಡೆ ಓಡಿ ಬರುತ್ತಾಳೆ. ಅಲ್ಲೇ ಬರುತ್ತಿದ್ದ ಒಂದು ಕ್ಯಾಬ್ ಅನ್ನು ಏರಿ ಅವಳು ಆಡ್ರಿಯನ್ ಜೊತೆ ಇದ್ದ ಆ ಮನೆಯ ಕಡೆಗೆ ಹೋಗುತ್ತಾಳೆ. ಅವಳ ಫಿಂಗರ್ ಪ್ರಿಂಟ್ ಸಹಾಯದಿಂದ ಆಡ್ರಿಯನ್ ಅದೃಶ್ಯನಾಗಲು ಸಂಶೋಧನೆ ಮಾಡುತ್ತಿದ್ದ ಲ್ಯಾಬ್ ನ ಒಳಗಡೆ ಬರುತ್ತಾಳೆ. ಅಲ್ಲೇ ಒಂದು ಕನ್ನಡಿಯಂತೆ ಇದ್ದ ಡಿಸ್ಪ್ಲೇ ಮೇಲೆ ಕೈ ಇಡುತ್ತಿದ್ದಂತೆ ಒಂದು ಸೂಟ್ ಸೃಷ್ಟಿಯಾಗುತ್ತದೆ. ಆ ಸೂಟ್ ಬೇರೆ ಯಾವುದಲ್ಲ, ಆಡ್ರಿಯನ್ ಅದೃಶ್ಯಗೊಳ್ಳಲು ತೊಡಗಿಸಿಕೊಂಡ ಸೂಟ್. ಸಿಸಿಲಿಯಾ ಅದನ್ನು ತೆಗೆಯಲು ಸಿದ್ಧಳಾಗುತ್ತಾಳೆ. ಆ ಸಮಯದಲ್ಲಿ ಅಲ್ಲೇ ಇದ್ದ ನಾಯಿ ಬೊಗಳಲು ಪ್ರಾರಂಭಿಸುತ್ತದೆ. ಇದರಿಂದ ಆಡ್ರಿಯನ್ ಅಲ್ಲಿಗೆ ಬರುತ್ತಿರುವುದು ಸಿಸಿಲಿಯಾಗೆ ತಿಳಿಯುತ್ತದೆ. ಹಾಗಾಗಿ ಆ ಸೂಟ್ ಅನ್ನು ಬೇಗನೆ ತೆಗೆದು ಒಂದು ಕಡೆ ತಪ್ಪಿಸಿ ಇಡುತ್ತಾಳೆ. ಅಲ್ಲಿಗೆ ಬರುವ ಆಡ್ರಿಯನ್ ಅವಳ ಮೇಲೆ ಹಲ್ಲೆ ಮಾಡುತ್ತಾನೆ. ಆ ಸಮಯದಲ್ಲಿ ಬೊಗಳುತ್ತಾ ಅವನ ಹತ್ತಿರ ನಾಯಿ ಬರುತ್ತದೆ. ಆ ಹೊತ್ತಿಗೆ ಸಿಸಿಲಿಯಾ ತಪ್ಪಿಸಿಕೊಂಡು ಬಂದಿದ್ದ ಕ್ಯಾಬ್ ನ ಮುಖಾಂತರ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ. ಸಿಸಿಲಿಯಾ ಬರುವಾಗ ಅವಳ ತಂಗಿಯಾದ ಎಮಿಲಿಯಾಗೆ ಕರೆ ಮಾಡಿ ಅವಳನ್ನು ಒಂದು ರೆಸ್ಟೋರೆಂಟ್ ಗೆ ಬರಲು ಹೇಗೆ ಒಪ್ಪಿಸುತ್ತಾಳೆ. ಸಿಸಿಲಿಯಾ ಅವಳ ಹತ್ತಿರ ಆ ಇಮೇಲ್ ನಾನು ಕಳಿಸಿಲ್ಲ, ಹಾಗೆ ನನಗೆ ಆಡ್ರಿಯನ್ ಬಗ್ಗೆ ಒಂದು ವಿಷಯ ತಿಳಿದಿದೆ ಎಂದು ಹೇಳುತ್ತಿರುವಾಗ ಆಡ್ರಿಯನ್ ಅಲ್ಲಿಗೆ ಬಂದು ಒಂದು ಚಾಕುವಿನಿಂದ ಎಮಿಲಿಯಳ ಕುತ್ತಿಗೆಯನ್ನು ಕಟ್ ಮಾಡಿ ಸಿಸಿಲಿಯಳ ಕೈಗೆ ಚಾಕುವನ್ನು ನೀಡುತ್ತಾನೆ. ಇದರಿಂದ ಎಲ್ಲರಿಗೂ ಸಿಸಿಲಿಯಾ ಅವಳ ತಂಗಿಯನ್ನು ಕೊಂದಿದ್ದಾಳೆ ಎಂದು ಅಂದುಕೊಳ್ಳುತ್ತಾರೆ. ಹಾಗೆ ಅವಳು ಮಾನಸಿಕಗೊಂಡಿದ್ದಾಳೆ ಎಂದು ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾರೆ. ಆ ಸಮಯದಲ್ಲಿ ಸಿಸಿಲಿಯಾ ಕೊಲೆ ಮಾಡಿದ್ದು ಆಡ್ರಿಯನ್. ಅವನನ್ನು ನಾನು ನೋಡಿದ್ದೇನೆ ಎಂದು ಎಷ್ಟು ಕಿರುಚಾಡಿದರೂ ಯಾರು ಅವಳ ಮಾತನ್ನು ಕೇಳುವುದಿಲ್ಲ. ಅವಳ ಕೂಗನ್ನು ನಿಲ್ಲಿಸಲು ಡಾಕ್ಟರ್ ಅವಳಿಗೆ ಜ್ಞಾನ ತಪ್ಪುವಂತ ಇಂಜೆಕ್ಷನ್ ನೀಡುತ್ತಾರೆ. ಸಿಸಿಲಿಯಾ ಮೆಲ್ಲಗೆ ಜ್ಞಾನ ತಪ್ಪುತ್ತಿದ್ದಂತೆ ಅವಳ ಕಿವಿಯ ಹತ್ತಿರ ಸರ್ಪ್ರೈಸ್ ಎಂಬ ಪದ ಕೇಳಿ ಬರುತ್ತದೆ. ಮರುದಿನ ಸಿಸಿಲಿಯಾಗೆ ಅವಳು ಪ್ರೆಗ್ನೆಂಟ್ ಆಗಿರೋ ವಿಷಯ ತಿಳಿದು ಆಶ್ಚರ್ಯಗೊಳ್ಳುತ್ತಾಳೆ. ಏಕೆಂದರೆ ಅವಳು ಮಗುವಾಗದ ಹಾಗೆ ಟ್ಯಾಬ್ಲೆಟ್ ಅನ್ನು ತಗೊಳ್ಳುತ್ತಿದ್ದರೂ ಹೇಗೆ ಪ್ರೆಗ್ನೆಂಟ್ ಆಗಿರಬಹುದು ಎಂದು ಅಂದುಕೊಳ್ಳುತ್ತಾಳೆ. ಅದೇ ಹೊತ್ತಿಗೆ ಅವಳನ್ನು ಹುಡುಕಿಕೊಂಡು ಲಾಯರ್ ಟಾಮ್ ಬರುತ್ತಾನೆ. ಬಂದು ಅವಳ ಬಳಿ ನೀನು ಅಪರಾಧಿಯಾಗಿರುವುದರಿಂದ ಆಡ್ರಿಯನ್ ನ ಆಸ್ತಿ ನಿನಗೆ ಸಿಗುವುದಿಲ್ಲ, ಆದರೆ ನೀನು ಆಡ್ರಿಯನ್ ನ ಮಗುವಿಗೆ ಜನ್ಮ ನೀಡಿದರೆ ನಿನ್ನ ಮೇಲೆ ಇರುವ ಕೇಸನ್ನು ತೆಗೆಯಬಹುದು ಎನ್ನುತ್ತಾನೆ. ಇದರಿಂದ ಟಾಮ್ ಆಡ್ರಿಯನ್ ನ ಷಡ್ಯಂತ್ರದ ಜೊತೆ ಸೇರಿಕೊಂಡಿದ್ದಾನೆ ಎಂದು ತಿಳಿಯುತ್ತದೆ. ಹಾಗೆ ಟಾಮ್ ಸಿಸಿಲಿಯಾ ಬಳಿ ನೀನು ಪ್ರೆಗ್ನೆಂಟ್ ಆಗದಂತೆ ತೆಗೆದುಕೊಳ್ಳುತ್ತಿದ್ದ ಟ್ಯಾಬ್ಲೆಟ್ ಅನ್ನು ಆಡ್ರಿಯನ್ ತಿಳಿದು ಆ ಟ್ಯಾಬ್ಲೆಟ್ ಅನ್ನು ಬದಲಾಯಿಸಿದ್ದಾನೆ. ಹಾಗಾಗಿ ನೀನು ಆಡ್ರಿಯನ್ ಹತ್ತಿರ ಪುನಃ ತೆರಳಬೇಕು ಎಂದು ಹೇಳುತ್ತಾನೆ. ಆದರೆ ಸಿಸಿಲಿಯಾ ತನ್ನ ತಂಗಿಯನ್ನು ಕೊಂದ ಆಡ್ರಿಯನ್ ಜೊತೆ ನಾನು ಹೋಗುವುದಿಲ್ಲ ಎಂದು ಅಲ್ಲೇ ಟೇಬಲ್ ನ ಮೇಲೆ ಇದ್ದ ಫೈಲ್ ಅನ್ನು ಕೈಯಿಂದ ದೂಡಿ ಕೆಳಗೆ ಬೀಳಿಸುತ್ತಾಳೆ. ಹಾಗಾಗಿ ಟಾಮ್ ಆ ಫೈಲ್ ಅನ್ನು ಎತ್ತಿಕೊಳ್ಳುತ್ತಿರುವಾಗ ಅಲ್ಲೇ ಇದ್ದ ಒಂದು ಪೆನ್ ಅನ್ನು ತೆಗೆಯುತ್ತಾಳೆ. ಟಾಮ್ ನಾನು 3 ದಿನ ಬಿಟ್ಟು ಬರುತ್ತೇನೆ, ಅಷ್ಟರವರೆಗೆ ನಿನ್ನ ಮನಸ್ಸನ್ನು ಬದಲಾಯಿಸಿಕೋ ಎಂದು ಅಲ್ಲಿಂದ ಹೊರಡುತ್ತಾನೆ. ಆ ರಾತ್ರಿ ಸಿಸಿಲಿಯಾ ಕಸಿದುಕೊಂಡಿದ್ದ ಪೆನ್ ಅನ್ನು ಅವಳ ಕೈಗೆ ಚುಚ್ಚಿಕೊಳ್ಳುತ್ತಾ ನಾನು ಬದುಕುವುದಿಲ್ಲ, ನನ್ನ ಮಗುವನ್ನು ಕೂಡ ಬದುಕಲು ಬಿಡುವುದಿಲ್ಲ ಎಂದು ಹೇಳುತ್ತಾಳೆ. ಆ ಸಮಯಕ್ಕೆ ಯಾರೋ ಅವಳ ಕೈಯನ್ನು ಹಿಡಿದುಕೊಳ್ಳುತ್ತಾರೆ. ಅದಕ್ಕೆ ಸಿಸಿಲಿಯಾ ನನಗೆ ಗೊತ್ತು ನೀನು ಬರುತ್ತೀಯಾ ಎಂದು ಹೇಳುತ್ತಿದ್ದಂತೆ ಅವಳ ಕೈಲಿದ್ದ ಪೆನ್ ನಿಂದ ಅವನ ಮೈಗೆ ಚುಚ್ಚುತ್ತಾಳೆ. ಇದರಿಂದ ಸೂಟ್ಗೆ ತಗುಲುವುದರಿಂದ ಅದೃಶ್ಯಗೊಂಡಿರುವ ಅವನು ಸ್ವಲ್ಪ ಸ್ವಲ್ಪನೇ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಆವಾಗ ಸಿಸಿಲಿಯಾ ಮೇಲೆ ಹಲ್ಲೆ ಮಾಡುತ್ತಾನೆ. ಆ ಸದ್ದಿಗೆ ಬರುವ ಪೊಲೀಸ್ ಅಲ್ಲೇ ಇದ್ದ ಅರ್ಧ ಅದೃಶ್ಯಗೊಂಡಿರುವ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ. ಹಾಗೆ ಅದನ್ನು ಎದುರಿಸಲು ಪ್ರಯತ್ನಿಸುತ್ತಾನೆ. ಆದರೆ ಆ ಅದೃಶ್ಯ ವ್ಯಕ್ತಿ ಅವನನ್ನು ಸಾಯಿಸುತ್ತಾನೆ. ಇತ್ತ ಸಿಸಿಲಿಯಾ ತಪ್ಪಿಸಿಕೊಂಡು ಓಡಿ ಬರುತ್ತಿರುವಾಗ ಅಲ್ಲೇ ಇದ್ದ ಪೊಲೀಸ್ ಅವಳನ್ನು ಹಿಡಿದು ಎಳೆದುಕೊಂಡು ಬರುತ್ತಾರೆ. ಆ ಸಮಯದಲ್ಲಿ ಬರುವ ಅದೃಶ್ಯ ವ್ಯಕ್ತಿ ಎಲ್ಲರನ್ನು ಹೊಡೆದು ಸಾಯಿಸುತ್ತಾನೆ. ಹಾಗೆ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗಡೆ ಓಡಿ ಬರುತ್ತಾನೆ. ಸಿಸಿಲಿಯಾ ಅಲ್ಲೇ ಇದ್ದ ಒಂದು ಗನ್ನನ್ನು ತೆಗೆದುಕೊಂಡು ಆ ಅದೃಶ್ಯ ವ್ಯಕ್ತಿಯನ್ನು ಹಿಂಬಾಲಿಸುತ್ತಾಳೆ. ಅವಳು ಹೊರಗಡೆ ಬರುತ್ತಿದ್ದಂತೆ ಧಾರಾಕಾರವಾದ ಮಳೆ ಸುರಿಯಲು ಪ್ರಾರಂಭಿಸುತ್ತದೆ. ಅಲ್ಲಿ ಆ ಅದೃಶ್ಯ ವ್ಯಕ್ತಿ ಅವಳನ್ನು ಮತ್ತೆ ಹಿಡಿದುಕೊಳ್ಳುತ್ತಾನೆ. ಹಾಗೆ ನೀನು ನನ್ನ ಮಾತನ್ನು ಕೇಳದಿದ್ದರೆ ನೀನು ಇಷ್ಟಪಡುವಂತ ವ್ಯಕ್ತಿಗಳನ್ನು ನಾನು ಸಾಯಿಸುತ್ತೇನೆ ಅಂದರೆ ಆ ಸಣ್ಣ ಹುಡುಗಿ ಸಿಡ್ನಿ ಎಂದು ಹೇಳುತ್ತಾನೆ. ಆದರೆ ಸಿಸಿಲಿಯಾ ಬೇಡವೆಂದರೂ ಅವಳ ಮಾತನ್ನು ಕೇಳುವುದಿಲ್ಲ. ಆ ಸಮಯಕ್ಕೆ ಬರುವ ಪೊಲೀಸರನ್ನು ಸಾಯಿಸಿ ಡಿಟೆಕ್ಟಿವ್ ಜೇಮ್ಸ್ ಮನೆಗೆ ತೆರಳುತ್ತಾನೆ. ಅಲ್ಲಿ ಸಿಡ್ನಿ ಮಲಗಿರುತ್ತಾಳೆ. ಅದೇನೋ ಸದ್ದನ್ನು ಆಲಿಸಿ ಎಚ್ಚರಗೊಳ್ಳುವ ಸಿಡ್ನಿ ಅವಳ ಹತ್ತಿರವಿದ್ದ ಪೆಪ್ಪರ್ ಸ್ಪ್ರೇ ಅನ್ನು ತೆಗೆದುಕೊಳ್ಳುತ್ತಾಳೆ. ಹಾಗೆ ಅಲ್ಲೇ ಏನೋ ಇದ್ದ
ಹಾಗೆ ಭಾಸವಾದ ಕಾರಣ ಪೆಪ್ಪರ್ ಸ್ಪ್ರೇ ಮಾಡುತ್ತಾಳೆ. ಆ ಸ್ಪ್ರೇ ಆ ಅದೃಶ್ಯ ವ್ಯಕ್ತಿಗೆ ತಗುಲುವುದರಿಂದ ಅವನು ಒದ್ದಾಡಲು ಪ್ರಾರಂಭಿಸುತ್ತಾನೆ. ಇದನ್ನು ನೋಡಿ ಸಿಡ್ನಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬರುತ್ತಾಳೆ. ಆದರೆ ಆ ಅದೃಶ್ಯ ವ್ಯಕ್ತಿಯು ಅವಳನ್ನು ಹೊಡೆದು ಕೆಳಗುಳಿಸುತ್ತಾನೆ. ಇತ್ತ ಬರುವ ಜಾನ್ ಮೇಲೂ ಹೊಡೆಯಲು ಪ್ರಾರಂಭಿಸುತ್ತಾನೆ. ಜಾನ್ಗೆ ಅವನು ಕಾಣಲು ಸಿಗದ ಕಾರಣ ಅವನ ಎದುರು ಹೋರಾಡಲು ಆಗುವುದಿಲ್ಲ. ಇದರಿಂದ ಆ ಅದೃಶ್ಯ ವ್ಯಕ್ತಿಯು ಅವನನ್ನು ತುಂಬಾ ಹೊಡೆಯುತ್ತಾನೆ. ಆ ಸಮಯಕ್ಕೆ ಅದೃಶ್ಯ ವ್ಯಕ್ತಿಯನ್ನು ಹಿಂಬಲಿಸಿಕೊಂಡು ಬರುವ ಸಿಸಿಲಿಯಾ ಅವನ ಮೇಲೆ ಬೆಂಕಿ ನುಂಗಿಸುವಂತ ಸ್ಪ್ರೇ ಅನ್ನು ಸಿಂಪಡಿಸುತ್ತಾಳೆ. ಇದರಿಂದ ಆ ಅದೃಶ್ಯ ವ್ಯಕ್ತಿಯು ಕಾಣಿಸಿಕೊಳ್ಳುತ್ತಿದ್ದಂತೆ ಸಿಸಿಲಿಯಾ ಅವಳ ಹತ್ತಿರವಿದ್ದ ಗನ್ ನಿಂದ ಎಲ್ಲ ಬುಲೆಟ್ ಅನ್ನು ಅವನ ಮೇಲೆ ಫೈರ್ ಮಾಡುತ್ತಾಳೆ. ಹಾಗಾಗಿ ಆ ಅದೃಶ್ಯ ವ್ಯಕ್ತಿ ಅಲ್ಲೇ ಸಾಯುತ್ತಾನೆ. ಸಿಸಿಲಿಯಾ ಅವನ ಸೂಟ್ ಅನ್ನು ತೆಗೆದು ಯಾರೆಂದು ನೋಡುತ್ತಿದ್ದಂತೆ ಅವಳಿಗೆ ಅವನನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆಡ್ರಿಯನ್ ನ ಸಹೋದರನಾದ ಲಾಯರ್ ಟಾಮ್. ಇದರಿಂದ ತಿಳಿಯುತ್ತದೆ ಆಡ್ರಿಯನ್ ಇನ್ನು ಬದುಕಿದ್ದಾನೆ ಎಂದು. ಇದನ್ನೆಲ್ಲ ತಿಳಿದ ಡಿಟೆಕ್ಟಿವ್ ಜೇಮ್ಸ್ ಆಡ್ರಿಯನ್ ನ ಮನೆಯ ಮೇಲೆ ಹುಡುಕಾಟ ನಡೆಸುತ್ತಾನೆ. ಅವರಿಗೆ ಆಡ್ರಿಯನ್ ಒಂದು ಬೇಸ್ಮೆಂಟ್ ಕೆಳಗಡೆ ಯಾರೋ ಕಟ್ಟಿ ಹಾಕಿ ಬಂಧಿಸಿಟ್ಟ ರೀತಿಯಲ್ಲಿ ಸಿಗುತ್ತಾನೆ. ಆಡ್ರಿಯನ್ ಹೇಳುತ್ತಾನೆ, ಇದನ್ನೆಲ್ಲ ಮಾಡಿದ್ದು ನನ್ನ ಸಹೋದರ ಟಾಮ್. ಅವನು ನನ್ನ ಸೂಟ್ ಅನ್ನು ದುರುಪಯೋಗ ಮಾಡಿಕೊಂಡಿದ್ದಾನೆ, ಹಾಗೆ ನನ್ನನ್ನು ಈ ಬೇಸ್ಮೆಂಟ್ ನಲ್ಲಿ ಕೂಡಿ ಹಾಕಿದ್ದಾನೆ ಅನ್ನುತ್ತಾನೆ. ಇದರಿಂದ ಆಡ್ರಿಯನ್ ನಿರಪರಾಧಿ ಎಂದು ಸಾಬೀತುಗೊಳ್ಳುತ್ತದೆ. ಆದರೆ ಸಿಸಿಲಿಯಾ ಜೇಮ್ಸ್ ಬಳಿ ಇದನ್ನೆಲ್ಲ ಮಾಡಿದ್ದು ಆಡ್ರಿಯನ್, ಅವನು ತಪ್ಪಿಸಿಕೊಳ್ಳಲು ಈ ತರ ಮಾಡಿದ್ದಾನೆ ಎನ್ನುತ್ತಾಳೆ. ಆ ರಾತ್ರಿ ಸಿಸಿಲಿಯಾ ಆಡ್ರಿಯನ್ ಗೆ ಕಾಲ್ ಮಾಡಿ, ನಾನು ನಿನ್ನನ್ನು ಭೇಟಿ ಮಾಡಲು ಮನೆಗೆ ಬರುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಸಿಸಿಲಿಯಾ ಮುಂಜಾಗ್ರತೆಗಾಗಿ ಮೈಕ್ ಅನ್ನು ತೆಗೆದುಕೊಂಡಿರುತ್ತಾಳೆ, ಏಕೆಂದರೆ ಅವರ ನಡುವೆ ಏನಾದರೂ ಆದರೆ ಜೇಮ್ಸ್ ಗೆ ತಿಳಿಯುತ್ತದೆ ಎಂದು. ಕೊನೆಗೂ ಸಿಸಿಲಿಯಾ ಗೊತ್ತಾಗದ ಹಾಗೆ ಜೇಮ್ಸ್ ಅನ್ನು ಹೊರಗಡೆ ನಿಲ್ಲಿಸಿ ಆಡ್ರಿಯನ್ ಹತ್ತಿರ ಬರುತ್ತಾಳೆ. ಇಬ್ಬರು ಒಂದು ಡೈನಿಂಗ್ ಟೇಬಲ್ ನ ಮುಂದೆ ಕೂತುಕೊಳ್ಳುತ್ತಾರೆ. ಆಡ್ರಿಯನ್ ಸಿಸಿಲಿಯಾ ಹತ್ತಿರ, ನಾನು ಮೊದಲಿನ ಹಾಗೆ ಇಲ್ಲ, ತುಂಬಾ ಬದಲಾಗಿದ್ದೇನೆ, ನಿನ್ನನ್ನು ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ ಎನ್ನುತ್ತಾನೆ. ಅದಕ್ಕೆ ಸಿಸಿಲಿಯಾ, ನಿನ್ನ ಮಗುವಿಗೆ ಜನ್ಮ ನೀಡಬೇಕಾದರೆ ನೀನು ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ಶರಣಾಗಬೇಕು ಎಂದು ಹೇಳುತ್ತಾಳೆ. ಆದರೆ ಆಡ್ರಿಯನ್ ಅದಕ್ಕೆ ಒಪ್ಪದೆ, ಇದನ್ನೆಲ್ಲ ಮಾಡಿದ್ದು ನಾನಲ್ಲ, ನನ್ನ ಸಹೋದರ ಟಾಮ್ ಎಂದು ಪುನಃ ಪುನಃ ಹೇಳುತ್ತಿರುತ್ತಾನೆ. ಸಿಸಿಲಿಯಾ ಇದನ್ನೆಲ್ಲ ಕೇಳುತ್ತಾ ಅಳಲು ಪ್ರಾರಂಭಿಸುತ್ತಾಳೆ. ಆಡ್ರಿಯನ್ ಅವಳ ಹತ್ತಿರ ಬಂದು ಮಾತನಾಡುತ್ತಾ ಸರ್ಪ್ರೈಸ್ ಎಂದು ಹೇಳುತ್ತಾನೆ. ಆವಾಗ ಸಿಸಿಲಿಯಾಗೆ ತಿಳಿಯುತ್ತದೆ ಅವನು ಅದೃಶ್ಯಗೊಂಡಾಗ ತುಂಬಾ ಬಾರಿ ಅವಳ ಕಿವಿಯ ಹತ್ತಿರ ಆ ಪದ ಕೇಳುತ್ತಿತ್ತು. ಇದರಿಂದ ಸಿಸಿಲಿಯಾ ತಂಗಿಯ ಸಾವಿಗೆ ಮತ್ತು ಈ ಎಲ್ಲ ಕೆಲಸ ಮಾಡಿದ್ದು ಆಡ್ರಿಯನ್ ಎಂದು ದೃಢವಾಗುತ್ತದೆ. ಸಿಸಿಲಿಯಾ, ನಾನು ವಾಶ್ರೂಮ್ಗೆ ಹೋಗಿ ಬರುತ್ತೇನೆ ಎಂದು ತೆರಳುತ್ತಾಳೆ. ಇತ್ತ ಸ್ವಲ್ಪ ಸಮಯದ ನಂತರ ಯಾರೋ ಇನ್ನೊಂದು ಅದೃಶ್ಯ ವ್ಯಕ್ತಿ ಆಡ್ರಿಯನ್ ನ ಕೈಯಿಂದಲೇ ಅವನನ್ನು ಚಾಕುವಿನಿಂದ ಕಟ್ ಮಾಡಿ ಸಾಯಿಸುತ್ತಾನೆ. ಆ ಸಮಯದಲ್ಲಿ ವಾಶ್ರೂಮ್ಗೆ ಹೋಗಿದ್ದ ಸಿಸಿಲಿಯಾ ಹೊರಗಡೆ ಬಂದು ನೋಡುವಾಗ ಆಡ್ರಿಯನ್ ಕೆಳಗಡೆ ಬಿದ್ದು ಒದ್ದಾಡುತ್ತಿರುತ್ತಾನೆ. ಸಿಸಿಲಿಯಾ ಅಳುತ್ತಾ ಪೊಲೀಸ್ಗೆ ಕಾಲ್ ಮಾಡುತ್ತಾಳೆ. ಹಾಗೆ ಅವನ ಹತ್ತಿರ ಬಂದು ಕೂತುಕೊಳ್ಳುತ್ತಾಳೆ. ಅವನನ್ನು ನೋಡುತ್ತಾ ನಗುವಿನ ಮುಖದಲ್ಲಿ ಮೆಲ್ಲಗೆ ಅವನ ಹತ್ತಿರ ಒಂದು ಮಾತು ಹೇಳುತ್ತಾಳೆ, ಅದೇ ಸರ್ಪ್ರೈಸ್. ಆಡ್ರಿಯನ್ ಅದನ್ನು ಕೇಳುತ್ತಾ ಅಲ್ಲೇ ಸಾಯುತ್ತಾನೆ. ಅಲ್ಲಿ ನಡೆದ ಸದ್ದಿನಿಂದ ಒಳಗೆ ಓಡಿ ಬರುವ ಜೇಮ್ಸ್ಗೆ ಸಿಸಿಲಿಯಾ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಬರುತ್ತಿರುವಾಗ ಎದುರು ಸಿಗುತ್ತಾಳೆ. ಸಿಸಿಲಿಯಾ ಜಾನ್ ಹತ್ತಿರ ಆಡ್ರಿಯನ್ ಚಾಕುವಿನಿಂದ ಕುತ್ತಿಗೆಯನ್ನು ಕಟ್ಟು ಮಾಡಿಕೊಂಡು ಸತ್ತಿದ್ದಾನೆ, ಬೇಕಾದರೆ ಸಿಸಿ ಕ್ಯಾಮೆರಾ ಫುಟೇಜ್ ನಲ್ಲಿ ನೋಡು ಎನ್ನುತ್ತಾಳೆ. ಜೇಮ್ಸ್ಗೆ ಅವಳ ಕೈಯಲ್ಲಿರುವ ಬ್ಯಾಗ್ ಅನ್ನು ಗಮನಿಸುತ್ತಾನೆ. ಅದರಲ್ಲಿ ಅದೃಶ್ಯಗೊಳ್ಳುವ ಸೂಟ್ ಇರುತ್ತದೆ. ಸಿಸಿಲಿಯಾ ವಾಶ್ರೂಮ್ಗೆ ಹೋದಾಗ ಅದನ್ನು ತೊಟ್ಟು ಆಡ್ರಿಯನ್ ಹತ್ತಿರ ಬಂದಿರುತ್ತಾಳೆ. ಬಂದು ಅವನ ಕೈಯಿಂದಲೇ ಚಾಕುವಿನಿಂದ ಕುತ್ತಿಗೆ ಕಟ್ ಮಾಡಿ ಸಾಯಿಸಿರುತ್ತಾಳೆ. ಸಿಸಿಲಿಯಾ ಆ ಸೂಟ್ ಅನ್ನು ಇದಕ್ಕಿಂತ ಮೊದಲು ಆ ಮನೆಗೆ ಬಂದಾಗ ಆ ಸೂಟ್ ಅನ್ನು ಒಂದು ಕಡೆ ಅಡಗಿಟ್ಟಿಸಿರುತ್ತಾಳೆ. ಅದೇ ಸೂಟ್ ಅನ್ನು ಆಡ್ರಿಯನ್ ನ ಕೊಲೆ ಮಾಡಲು ಉಪಯೋಗಿಸುತ್ತಾಳೆ. ಜೇಮ್ಸ್ಗೆ ಇದೆಲ್ಲ ತಿಳಿದರೂ ಸಿಸಿಲಿಯಾಳನ್ನು ಏನು ಕೇಳದೆ ಸುಮ್ಮನೆ ಇರುತ್ತಾನೆ. ಕೊನೆಗೆ ಸಿಸಿಲಿಯಾ ಅವಳ ತಂಗಿಯ ಸಾವಿನ ಕೋಪವನ್ನು ತೀರಿಸಿಕೊಳ್ಳುತ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತದೆ.